ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಮಾಧ್ಯಮದ ಅವ್ರಿಗೂ ಎಲ್ರೂ ಇದು ಯಾರೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ರಿಗೂ ಗೊತ್ತಿದೆ. ನನಗೆ ಹಲವಾರು ರೀತಿಯ ಆಫರ್ ಇತ್ತು. ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದು ಆಗ್ಲೂನು ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ. ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ, ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ. ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರ ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ದರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ, ನಾನು ವಿಜಯೇಂದ್ರ ಅವ್ರಿಗೆ. ಖಂಡಿತ ಇನ್ನು ಫ್ಯೂ ಡೇಸಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದರೆ ಫಸ್ಟ್ ರೌಂಡ್ ನಾನು ನಾಳೆ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೇನೆ. ಮೈತ್ರಿ ಟಿಕೆಟ್ ಏನು ಕುಮಾರಸ್ವಾಮಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.